ನಾನು ಅದಕ್ಕೆ ಅಫಿಷಿಯಲ್ ಆಗಿ ಈ ಪ್ರೋಗ್ರಾಮ್ನ ಇಶ್ಯೂ ಮಾಡಿದೆ. ಇವತ್ತೊಂದಿನ ನನಗೆ ಬಿಡುವಿತ್ತು. ಇಲ್ಲಿ ಇದೊಂದು ಬಹಳ ವಿಶೇಷವಾದಂಥ ಪವಿತ್ರವಾದಂಥ ಸ್ಥಳ. ನಮ್ಮ ವೀರ ಗಂಗಾಧರಜ್ಜನ ಐಕ್ಯ ಸ್ಥಳ ಇದು. ಅವರು ಏನು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಏನು ಹೇಳಿದ್ದಾರೆ, ಇಡೀ ಪ್ರಪಂಚ ಈ ಮಾನವ ಧರ್ಮದ ಮೇಲೆನೆ ಇವತ್ತು ನಿಂತಿದೆ. ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ನಮ್ಮ ವೀರ ಗಂಗಾಧರಜ್ಜ ಅವರು ಸಾರಿದ್ದಾರೆ. ಇದು ಅವರ ಕೊನೆ ಯಾತ್ರೆಯ ಸ್ಥಳ. ಸೊ ಇವತ್ತು ನಮಗೆ ಎಲ್ಲ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಬಿಡಿಸಿ ನಾನು ಮಾತಾಡಲಿಕ್ಕೆ ಹೋಗುದಿಲ್ಲ. ಯಾವುದೋ ಸಂದರ್ಭ ಬಂದರೆ ನಾವೊಂದು ಪುಸ್ತಕನ ಬರೆದು ಸಮಾಜಕ್ಕೆ ತಿಳಿಸ್ತೀವಿ. ಇಲ್ಲಿ 5,000 ಲಿಂಗಗಳು ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಸಂಕಲ್ಪ ನಡೆದಿದೆ. ತ್ರಿಕೋಟಿ ಲಿಂಗ ಅಂತೇಳಿ ಅವರು ಸಂಕಲ್ಪ ಕೂಡ ಅವರು ಮಾಡಿದ್ರು. ಈಗಾಗಲೇ ಎಲ್ಲ ಭಕ್ತರು ಅವ್ರವ್ರಿಗೆ ಇಷ್ಟಾಶಕ್ತಿ ಸಾರ ಲಿಂಗಗಳನ್ನ ಮಾಡಿಸಿ ದಾನವನ್ನ ಮಾಡ್ತಾ ಇದ್ದಾರೆ. ನಾನು ಕೂಡ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಂದಷ್ಟು ಹಣ ಕೂಡ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿಸಿದ್ದೇನೆ. ಈಗಾಗಲೇ ಸಮುದಾಯ ಭವನ 90% ಆಗಿದೆ. ಇಲ್ಲಿ ಬಹಳ ಅವಶ್ಯಕತೆ ಇತ್ತು. ಇಲ್ಲಿ ಧಾರ್ಮಿಕವಾಗಿ ಅನ್ನದಾಸೋಹ ಕೂಡ ಆಗ್ತಾ ಇದೆ. ಇದರಲ್ಲಿರುವಂಥ ಶಕ್ತಿ ಏನು ಅನ್ನೋದು ನಾನು ಬಿಡಿಸಿ ನಿಮ್ಗೆ ಯಾರಿಗೂ ಏನು ಹೇಳಬೇಕಾಗ್ತಿಲ್ಲ. ನೀವೆಲ್ಲ ನೋಡ್ತಾ ಇದ್ದೀರಿ, ಮುಂದಕ್ಕೂ ನೋಡ್ತೀರಿ. ಸೊ ಅದಕ್ಕೆ ಬಹಳ ಹಿರಿಯರೆಲ್ಲ ಈಗ ನೋಡಿ ಕೂತಿರೋ ಜಾಗ ಅವತ್ತಿನ ಕಾಲದಲ್ಲಿ 50 ವರ್ಷದ ಹರಿಕೋಡೆಯವರೇ ಕೂಡ ಈ ಜಾಗ ಎಲ್ಲ ಇಲ್ಲೊಂದು 50 ಎಕರೆ ಜಮೀನು ಕೂಡ ಕೊಡಿಸಿ ಇಲ್ಲಿ ದಾನವನ್ನು ಕೂಡ ಮಾಡಿ ಇದಕ್ಕೆ ಒಂದು ದೊಡ್ಡ ರೂಪ ಕೊಟ್ಟಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ವೀರ ಗಂಗಾಧರವರ ಕುಟುಂಬದ ನಮ್ಮ ಹೀಗೆ ನಡ್ಕೊಳ್ತಾ ಇರೋಂಥ ಅಜ್ಜ ಅವರು ಕೂಡ ಇದನ್ನ ಕಾಪಾಡಿಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂಥ ಸ್ಥಳ ದೇವಾಲಯ. ಸೊ ಇದಕ್ಕೆ ನಾವೆಲ್ಲ ಈ ಮಠದಿಂದ ನಮ್ಮ ಅಜ್ಜನಿಂದ ಬೇಕಾದಷ್ಟು ಮಾರ್ಗದರ್ಶನವನ್ನು ಪಡೆದು ಅವರ ಆಶೀರ್ವಾದದಿಂದ ಒಂದು ದೊಡ್ಡ ಶಕ್ತಿ ನಮಗೆಲ್ಲ ಬಂದಿದೆ. ಅದಕ್ಕೆ ಇವತ್ತು ಬಂದು ಒಂದು ನಮಸ್ಕಾರ ಹೇಳೋಣ ಅಂತೇಳಿ ಬಂದಿದೆ. ಆಮೇಲೆ ನೀನು ಆಗ್ತಾ ಇದೆ ಅಂತ ನೋಡಬೇಕಾಯ್ತು. ಬಹಳ ದಿನದಿಂದ ಬರಬೇಕು ಅಂತಿದ್ದೆ. ಈ ಮಧ್ಯದಲ್ಲೂ ಕೂಡ ಬಂದು ಈ ಮುಕ್ತಿ ಮಂದಿರಕ್ಕೆ ಬಂದು ಭೇಟಿ ಮಾಡೋಂಥ ಅವಕಾಶ ಖಾಸಗಿಯಾಗಿ ಬಂದಿದ್ದೇವೆ. ರಾಜಕೀಯಕ್ಕೆ ಡೈಲಿ ಸಂಸ್ಕಾರ ಬೇಕಲ್ಲ, ಧರ್ಮ ಬೇಕಲ್ಲ. ಧರ್ಮ ಯಾರು ಬೇಡ ಅಂತ ಹೇಳ್ತಾರೆ, ಎಲ್ಲರೂ ಅವ್ರ ಧರ್ಮನ ಕಾಪಾಡ್ತಾರೆ. ನಮ್ದು ಮಾನವ ಧರ್ಮದ ವಿಚಾರ, ಇದು ಮಾನವೀಯತೆ ವಿಚಾರ. ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಯಾವಾಗಲೂ ಶಾಂತಿ ಇರಲಿ ಅಂತೇಳಿ ಅವರೇನು ಸಾರಿದ್ದಾರೆ ಅದನ್ನ ಸಂದೇಶವನ್ನ ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕು. ಆ ದೃಷ್ಟಿಯಿಂದ ಇಲ್ಲೇನು ಕೆಲಸ ಆಗ್ತಾ ಇದೆ ಅಂತೇಳಿ ತಿಳಿಲಿಕ್ಕೆ ಬಂದಿದೆ. ಅದರಿಂದ ನಿಮ್ಗೆ ಅರ್ಥ ಆಗ್ತದಲ್ಲ ಅದ್ರ ಶಕ್ತಿ ಏನಿದೆ ಅಂತ. ಆ ಶಕ್ತಿ ಏನಿದೆಯೋ ಇಲ್ಲೋ ಅನ್ನೋದು ನನಗೆ ಗೊತ್ತಿದೆ. ಈಗ ಮಾತಾಡೋದಿಲ್ಲ, ಟೈಮು ಕಾಲ ಎಲ್ಲದಕ್ಕೂ ಅವರಿಗೆ ಪರಮಾತ್ಮ ಎಲ್ಲ ಬಗೆಯಾಗಿರ್ತಕ್ಕಂಥ ಸುಖ ಸಂಪತ್ತನ್ನು ಕೊಡಲಿ, ಆಯುಷ್ಯವನ್ನು ಕೊಡಲಿ. ಅವ್ರಿಗೆ ಏನು ಬೇಕಾಗಿದೆ ಅಂತಂದ್ರೆ ಇವತ್ತಿನ ದಿವಸ ದೊಡ್ಡದಾಗಿರ್ತಕ್ಕಂಥದ್ದು ಗುಪ್ತೋಮುಕ್ತ ಅಂತ ನಿಮಗೆಲ್ಲ ಗೊತ್ತೈತಿ. ಅವ್ರ ಮನಸ್ಸಿನೊಳಗಿರೋದು ನಿಮಗೆಲ್ಲ ಗೊತ್ತೈತಿ. ಅದನ್ನು ಇಲ್ಲಿ ಇರ್ತಕ್ಕಂಥ ಮಹಾತಪಸ್ವಿ ಶಾಪಾನುಗ್ರಹ ಸಮಸ್ತರಾಗಿರ್ತಕ್ಕಂಥ ರಂಭಾಪುರಿ ಜಗದ್ಗುರು ವೀರಗಂಗಾಧರ ಶಿವಾಚಾರ್ಯ ಅವರಿಗೆ ಒಳ್ಳೆಯದಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ಆಶೀರ್ವಾದ ಇತ್ತಂದ್ರೆ ನಾಳೆನೇ ಆಗ್ಬೋದು. ಯಾಕಂದ್ರೆ ಬ್ರಹ್ಮ ಬರೆದಿದ್ದನ್ನು ಬದಲಿ ಮಾಡೋದು ಒಂದು ಉದ್ದೇಶ ಯಾರಿಗಾದರೂ ಇದ್ರೆ ಅದು ಗಂಗಾಧರ ಜಗದ್ಗಳಲ್ಲಿ ಇತ್ತು. ಅಂಥ ತಪಸ್ವಿಗಳವರು ಇವತ್ತು ಎಲ್ಲ ಕಡೆ ನೀವು ನೋಡಿದಿರಿ. ಎಲ್ಲ ಕಡೆನೂ ಅವರು ಸುತ್ತಿ ದೇವಸ್ಥಾನಗಳು ಹೋಗಿದ್ರು. 2 ವರ್ಷ ಬಂದಿದ್ದಿಲ್ಲ. ಆದರೆ ಇವತ್ತಿನ ದಿವಸ ಏಕಕಾಲಕ್ಕೆ ಬಂದು ನಾವು ಗಂಗಾಧರ ಜಗದ್ಗುರು ಗದ್ದಿಗೆ ದರ್ಶನ ಮಾಡಬೇಕಂತಕ್ಕಂಥ ಉದ್ದೇಶ ಐತಂದ್ರೆ ಏನೋ ಗುರುಗಳ ಒಂದು ಶಕ್ತಿ ಆಕರ್ಷಣೆ ಆಗಿದೆ. ಆದ್ದರಿಂದ ಅವರು ಇವತ್ತಿನ ದಿವಸ ಬಂದಿದ್ದಾರೆ. ಅವ್ರಿಗೆ ಗಂಗಾಧರ ಜಗದ್ಗುರು ಯಾವಾಗಲೂ ಕೂಡ ಎಂದೂ ಕೈ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಅಂಥ ಆಶೀರ್ವಾದವನ್ನು ಅವ್ರಿಗೆ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗೈತೆ ಅಂತಕ್ಕಂಥ ಮತ್ತದನ್ನು ನಾವು ಹೇಳ್ತೀವಿ.
ಏನ್ ಪೂಜೆ ಮಾಡ್ಕೊಂಡು ಹರಕೆ ಏನಾದ್ರು ಏನ್ ಪೂಜೆ ಮಾಡಿದ್ರು? ನನಗೆ ಬಂದಿರತಕ್ಕಂಥ ಏನು ಕಷ್ಟಗಳು ಅವನ್ನೆಲ್ಲ ದೂರ ಮಾಡಲಿ, ನನಗೇನು ಆಗಬೇಕಾಗಿದೆ ಅದನ್ನು ಬೇಗನೆ ಮಾಡಿ ಕೊಡಬೇಕು ಗುರುಗಳು ಅಂತೇಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಭಿಷೇಕವನ್ನು ಮಾಡಿ ಅಷ್ಟೋತ್ತರವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿರ್ತಕ್ಕಂಥದ್ದು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಇವತ್ತಿನ ದಿವಸ ಏನಾದರೂ ಕೂಡ ಬೇಕಾದ ದುಃಖ ದುಮ್ಮಾನಗಳಿದ್ದ ಗುರುಗಳಂತ ಬರುವುದು ಸಹಜ. ಅದೇ ರೀತಿಯಾಗಿ ಇವತ್ತು ಅವರು ಅಧಿಕಾರದಿಂದ ಬಂದಿಲ್ಲ, ನಾನು ಕೂಡ ಒಬ್ಬ ಭಕ್ತನಾಗಿ ಮಠದ ಭಕ್ತನಾಗಿ ಬಂದಿದ್ದೇನೆ ಅಂತಕ್ಕಂಥ ಕಾಶಿ ಭೇಟಿ ಅಂತೇಳಿ ನಿಮಗೆಲ್ಲ ಹೇಳಿದ್ರು ಆಗಲೇನ. ಅದಕ್ಕೋಸ್ಕರವಾಗಿ ಅವರು ಕೂಡ ಇವತ್ತಿನ ದಿವಸ ಬಂದು ತಮ್ಮ ಭಕ್ತಿಯ ಸೇವೆಯನ್ನು ಗುರುಗಳ ಮಠಕ್ಕೆ ಸಲ್ಲಿಸಿ ಅವರೇನಪ್ಪ ಅಂತಂದ್ರೆ ಮುಂದೆ ನಡೆಯತಕ್ಕಂಥ ಈ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡಿಬೇಕು, ನಮ್ಮ ಗುರುಗಳ ಒಂದು ಸಂಕಲ್ಪ ಬೇಗನೆ ಆಗಬೇಕಂತಕ್ಕಂಥ ಉದ್ದೇಶ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಪೂಜೆ ಅದರ ಸಲುವಾಗಿನ ಸಂಕಲ್ಪವನ್ನು ಮಾಡಿ ಅವರು ತಮ್ಮ ನಿವೇದನೆಯನ್ನು ಗುರುಗಳಿಗೆ ಆತ್ಮ ಸಂತೋಷದಿಂದ ಅವರು ಗುರುಗಳಿಗೆ ಅರ್ಪಣೆ ಮಾಡಿದ್ದಾರೆ. ಗುರುಗಳವರಿಗೆ ಹರಿಸಿ ಆಶೀರ್ವಾದವನ್ನು ಮಾಡಲಿ ಅಂತೇಳಿ ನಾವು ಕೂಡ ಅವರಿಗೆ ಶಾಲು ಮಾಲೆಯನ್ನು ಹೊದಿಸಿ ಆಶೀರ್ವಾದವನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಗಂಗಾಧರ ಜಗದ್ಗುಳ ಒಂದು ಪೂರ್ಣಮಯವಾಗಿರ್ತಕ್ಕಂಥ ಆಶೀರ್ವಾದದಿಂದ ಅತಿ ಬೇಗನೆ ಶೀಘ್ರದಲ್ಲೇ ಅವರು ಒಂದು ಮುಖ್ಯ ದೊಡ್ಡದಾಗಿರ್ತಕ್ಕಂಥ ಹುದ್ದೆಯನ್ನು ಅಲಂಕರಿಸಲಿ ಅಂತಕ್ಕಂಥ ಮಾತನ್ನು ನಾವು ಕೂಡ ಹರಿಸಿ ಇವತ್ತು ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಏನೋ ನಿಮಗೆಲ್ಲ ಗೊತ್ತಿದೆ, ಅದನ್ನು ಬಿಚ್ಚಿ ಹೇಳಕ್ ಹೋಗ್ಬೇಡ್ರಿ ನೀವು, ನಿಮ್ಗೆ ಗೊತ್ತೈತಿ ಮತ್ತದನ್ನು. ಈಗೆಲ್ಲರೂ ಬೇಡ ಏನೋ ಕಣ್ಣು ಕುರುಡ ಏನು ಬರ್ತಾನ, ಎರಡು ಕಣ್ಣು ಬರ್ತಾನ, ಹಂಗೆ ಇವತ್ತೆಲ್ಲ ನಿಮ್ಗೆ ಮನಸ್ಸಿನೊಳಗೈತಿ, ಅವ್ರಿಗೆ ಏನು ಬೇಕಾಗೈತಿ ಅನ್ನೋದು ನಿಮ್ಗೆ ಗೊತ್ತೈತಿ, ನಾ ಹೇಳಂಗಲ್ಲ. ಅದನ್ನು ಗುರುಗಳು ಅದನ್ನು ಹೆಂಗೆ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ಅಂಥ ಒಂದು ಶಕ್ತಿ ನಿಮಗೆಲ್ಲ ಗೊತ್ತೈತಿ, ನಿಮಗೆಲ್ಲ ಗೊತ್ತಿಲ್ಲ ಗುರುಗಳು ಏನಿದ್ರು ಏನು ಅನ್ನೋದು. ಆದರೆ ಇವತ್ತು 2 ವರ್ಷದಿಂದ ಭಾಳಷ್ಟು ಹೋದ್ರೂ ಕೂಡ ಇವತ್ತು ಅವ್ರು ಇಲ್ಲಿ ಬಂದಿದ್ದಾರೆ. ಒಳ್ಳೆಯದಾಗಲಿ ಅಂತಕ್ಕಂಥ ಪೂಜೆಯನ್ನು ಸಲ್ಲಿಸಿ ಅವರು ಗುರುಗಳ ಪ್ರಾಪ್ತರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಯಾಕಂದರೆ